ನಾನು ನಿಮ್ಮ ಲತಾ ಜಗದೀಶ್. ನಮ್ಮ ಭಜನಾ ಗುಂಪಿನಲ್ಲಿ ನಡೀತಾ ಇರುವಂತಹ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಕೃತಿಕಾರರಾದಂತಹ ರಮಣ ಮಹರ್ಷಿಗಳ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ 4ನೇ ಕಾರ್ಯಕ್ರಮ. ಇದಕ್ಕೆ ಮುಂಚೆ ಮಾಡಿದಂತಹ ಎಲ್ಲರ ಫೋಟೋಗಳನ್ನು ಇಲ್ಲಿ ಹಾಕಿದ್ದೀವಿ. ಪ್ರತಿ ತಿಂಗಳು ನಡೀತಾ ಇದೆ. ಇದು 4ನೇ ತಿಂಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ಬಂದಂಥ ತಮ್ಮ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ನುಡಿಸಲು ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸುಬ್ರಹ್ಮಣ್ಯ ಜೋಯಿಸ್ ಸರ್ ಬಂದಿದ್ದಾರೆ. ತುಂಬ ಹೃದಯದ ಸ್ವಾಗತ. ಹಾಗೂ ರಮಣ ಮಹರ್ಷಿಗಳ ಕಾರ್ಯಕ್ರಮ ಅಂದಾಗ ಸ್ವಲ್ಪ ನಮಗೆ ಕಷ್ಟನೇ ಆಯಿತು, ಯಾಕೆಂದರೆ ತುಂಬ ಹಾಡುಗಳು ಸಿಗ್ತಾ ಇರಲಿಲ್ಲ ಅವ್ರದ್ದು. ಆದರೂ ಪರವಾಗಿಲ್ಲ ಅಂತ ಹೇಳಿ ನಮ್ಮ ಅಂಬುಜಾ ಪ್ರಕಾಶ್ ಅವ್ರು ನಾನು ಹಾಡ್ತೀನಿ ಅಂತ ಧೈರ್ಯ ತುಂಬಿ ಬಂದಿದ್ದಾರೆ. ಇವತ್ತು ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಶ್ರೀಮತಿ ಅಂಬುಜಾ ಪ್ರಕಾಶ್ ಅವ್ರ ಬಗ್ಗೆ ನಮ್ಮ ಗುಂಪಿನ ನಿರ್ವಾಹಕಿ ಶ್ರೀಮತಿ ಶಕುಂತಲಾ ದೀಕ್ಷಿತ್ ಅವರು ಪರಿಚಯ ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಅಂಬುಜಾ ಪ್ರಕಾಶ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಪರಿಚಯ ಇದ್ದಾರೆ. ಬಟ್ ಅವ್ರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಅವ್ರು ತುಂಬಾ ಸಾಧನೆಗಳನ್ನ ಮಾಡಿದ್ದಾರೆ. ಅವ್ರ ಪಾಪ ಯಾವತ್ತೂ ಎಲ್ಲೂ ಹಂಗೆ ಹೇಳ್ಕೊಂಡಿಲ್ಲ. ಬಟ್ ನಾವು ಹೇಳಿ ಅಂತಂದಾಗ ಪಾಪ ಅವರ ಒಂದು ಕಿರು ಪರಿಚಯವನ್ನ ಕೊಟ್ಟಿದ್ದಾರೆ. ಅವರು ಇಂಡಿಯನ್ ಬ್ಯಾಂಕ್ ಅಲ್ಲಿ 28 ವರ್ಷ ಅವ್ರು ಕೆಲಸ ಮಾಡಿದ್ದಾರೆ. ಪಾಪ ವರ್ಕ್ ಮಾಡ್ಕೊಂಡು ಅವರು ಹಾಡುಗಳನ್ನ ಡ್ಯಾನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಹರೇ ಶ್ರೀನಿವಾಸ ಅವ್ರದ್ದು ಒಂದು ಭಜನಾ ಗ್ರೂಪ್ ಇದೆ. ಅಲ್ಲಿ ಅವರು ಬರೀ ಹಾಡು ಹೇಳೋದಷ್ಟೇ ಅಲ್ಲ, ಬೇರೆಯವ್ರಿಗೆ ಪ್ರೇರೇಪಿಸೋದಷ್ಟೇ ಅಲ್ಲ, ಬೇರೆಯವ್ರಿಗೆ ಹಾಡುಗಳನ್ನು ಸಹ ಅವರು ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಹಾಡುಗಳನ್ನ ಹೇಳ್ಕೊಟ್ಟು ಅವ್ರನ್ನ ಟ್ರೈನ್ ಅಪ್ ಮಾಡಿ ಅವರು ತಮ್ಮ ಒಂದು ಗ್ರೂಪ್ ಅನ್ನ ನಡೆಸ್ತಾ ಇದ್ದಾರೆ. ಅದಂತೂ ತುಂಬಾ ಅತ್ಯಂತ ಖುಷಿಯಾದಂತ ವಿಚಾರ ಅಂತಾನೆ ಹೇಳ್ಬೋದು. ಆಮೇಲೆ ಅವರು ಚೈಲ್ಡ್ಹುಡ್ ಅಲ್ಲೇನೆ ಆರ್ಟಿಸ್ಟ್ ಆಗಿದ್ರು. ಆಮೇಲೆ ಟಿವಿನಲ್ಲೆಲ್ಲ ಅವರು ವರ್ಕ್ ಮಾಡಿದ್ದಾರೆ, ಅಲ್ಲೆಲ್ಲ ಹಾಡು ಹೇಳಿದ್ದಾರೆ. ತುಂಬಾ ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಆಮೇಲೆ US ಅಲ್ಲಿ, ಯುರೋಪ್ ಅಲ್ಲಿ, ಮಲೇಷಿಯಾದಲ್ಲಿ, ದುಬೈಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಅವರು ಸಂಗೀತ ಹಾಡ್ತಾ ಇರೋದ್ರಿಂದ ಇವತ್ತಂತೂ ಒಂದು ಸುದಿನ ಅಂತಾನೆ ನಾವು ಹೇಳ್ಬೋದು. ಆಮೇಲೆ ಇವರು ಸಾಕಷ್ಟು ಕಡೆ ಸಂಗೀತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಕಾಮತ್ ಬಿಗುಲ್ರಾವ್, ಮಹಾಲಕ್ಷ್ಮಿ ಲೇಔಟ್, ಕೋಣನಕುಂಟೆ, ಶ್ರೀನಿಧಿ ಶ್ರೀನಿವಾಸ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಟೆಂಪಲ್, ಮಾಗಡಿ ರೋಡ್, ರಾಜಾಜಿನಗರ್, ಬಾನಸವಾಡಿ, ಆಮೇಲೆ ಗಣೇಶೋತ್ಸವ, ರಾಜಾಜಿನಗರಲ್ಲಿ ಗಣೇಶೋತ್ಸವ, ಆಮೇಲೆ ನಾರಾಯಣ ಸಂಸ್ಕೃತಿ ಕೇಂದ್ರ, ತಿರುಪಾವರಿ, ದಾಸ ಸಾಹಿತ್ಯ ಪರಿಷತ್ತು, ಹಾಗೂ ಬ್ರಾಂಚ್ ಇನಾಗ್ರಲ್ ಫಂಕ್ಷನ್ಸ್ ಗಿವನ್ ಪ್ರೇಯರ್ ಸಾಂಗ್ಸ್ ಇನ್ ಫ್ರಂಟ್ ಆಫ್ ದೆನ್ ಫೈನಾನ್ಸ್ ಮಿನಿಸ್ಟರ್. ನೋಡಿ, ಅವ್ರ ಮುಂದೆ ಎಲ್ಲ ಇವರು ಕಾರ್ಯಕ್ರಮಗಳನ್ನ ಕೊಟ್ಟು, ಚಿದಂಬರಂ ಅವ್ರ ಮುಂದೆ ಎಲ್ಲ ಇವರು ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಕನ್ನಡ ರಾಜ್ಯೋತ್ಸವ, ಪುರಂದರದಾಸರ ಆರಾಧನೆ, ಮಧ್ವ ಸಂಘ ಸಂಸ್ಥೆಗಳಿಗೆ ಇವರು ಜಡ್ಜ್ ಆಗಿ ಸಹ ಹೋಗಿದ್ದಾರೆ. ಇವ್ರ ಬಗ್ಗೆ ತುಂಬಾ ಇದಿದೆ. ಸೊ ಇವರು ಎಲ್ಲಾ ರೀತಿಯಲ್ಲೂ ಆಯ್ತು, ದಾಸರ ಪದಗಳಾಗಿರ್ಬೋದು, ಒಂದಿಷ್ಟು ಅಂದ್ರೆ ಅದರಲ್ಲೇ ಜಾಸ್ತಿ ಫಿಲಂ ಸಾಂಗ್ಗಳಾಗಿರ್ಬೋದು, ತುಂಬಾ ಹಾಡ್ತಾರೆ. ಬಟ್ ದಾಸ ಸಾಹಿತ್ಯಕ್ಕೆ ಅಂತ ಅವರು ತಮ್ಮ ತುಂಬಾ ಸಮಯವನ್ನು ಮೀಸಲಿಟ್ಟು ದೇವರ ಭಕ್ತಿ ಗೀತೆಗಳಿಗೆ ಅವರು ತುಂಬಾ ಸಮಯವನ್ನು ಇಟ್ಟು ಇವತ್ತು ನಮ್ಮ ಭಜನಾ ಗುಂಪಿನಲ್ಲಿ ರಮಣ ಮಹರ್ಷಿಗಳ ಒಂದು ಹಾಡುಗಳನ್ನ ಇವರು ಹಾಡಕ್ ಬಂದಿದ್ದಾರೆ. ಇವರಿಗೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಇಷ್ಟೆಲ್ಲ ಸಾಧನೆ ಮಾಡಿದರೆ ಇವಾಗ ಅವ್ರು ಹಾಡು ಕೇಳೋಣ. ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಗೊತ್ತಿದೆ, ಆದ್ರೂ ಲೈವ್ ಆಗಿ ಕೇಳೋಣ ಇವತ್ತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶಕುಂತಲಾ.